ಕಾಂಗ್ರೆಸ್ಗೆ ಕೊನೆ ಎಂದು ಅನ್ನುವಂತಹ ಪ್ರಶ್ನೆಗೆ ಯಾರಿಗೂ ಕೂಡ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಇದೀಗ ಮುಗಿದ ಅಧ್ಯಾಯನ ಅನ್ನುವಂತಹ ಪ್ರಶ್ನೆಗೆ ಒಂದಷ್ಟು ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದೆ. ದೆಹಲಿಯಿಂದ ಬಂದ ಮೇಲೆ ಸಿದ್ದರಾಮಯ್ಯ ಅವರು ಈಗ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಇನ್ನೇನು 2-3 ದಿನದಲ್ಲಿ ಹೊಸ ವರ್ಷ, ಅಲ್ಲಿಂದಲೇ ಸಿಎಂ ಬಜೆಟ್ ತಯಾರಿ ಜೋರಾಗ್ತಾ ಇದೆ ಅನ್ನುವಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಬಹಳ ಆಕ್ಟಿವ್ ಆಗಿ ಈಗ ಕೆಲಸ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ಕುರ್ಚಿ ಕದನ ಏನೇ ಇರಲಿ, ಇಲಾಖಾವಾರು ಸಭೆಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಬಜೆಟ್ ಅನ್ನ ಮಂಡಿಸಿದ್ರೆ ಸಿಎಂ ಸೇಫ್, ನನ್ನ ಕುರ್ಚಿ ಸೇಫ್ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಇಲಾಖಾವಾರು ಸಭೆಗಳನ್ನ ಇಮಿಡಿಯೇಟ್ ಆಗಿ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ನಲ್ಲೇ ನಡೀತಾ ಇದೆ. ಬಜೆಟ್ ಮಂಡಿಸಿ ದೇವರಾಜು ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಅವರ ಆಸೆ ಕೂಡ ಅದೇ ಇರುವಂತದ್ದು. ಸೊ ಬಜೆಟ್ ಬಳಿಕ ಪದತ್ಯಾಗಕ್ಕೆ ಸೂಚನೆಯನ್ನ ಕೊಡುತ್ತಾ ಹೈಕಮಾಂಡ್? ಆ ಒಂದು ನಿಲುವನ್ನೇನಾದ್ರೂ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಫೈಟ್ ಮತ್ತಷ್ಟು ಸಸ್ಪೆನ್ಸ್ಗೆ ಕಾರಣ ಆಗಿದೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಈ ಒಂದು ಪಟ್ಟದ ಆಟ ಇನ್ನೂ ಕೂಡ ಮುಂದುವರೆದಿದೆ. ಒಂದ್ ಕಡೆ ವೈರಾಗ್ಯದ ಮಾತುಗಳನ್ನ ಆಡ್ತಿದ್ದಾರೆ ಡಿಕೆಶಿ, ಮತ್ತೊಂದು ಕಡೆ ತ್ಯಾಗದ ವಿಚಾರ, ತಾಳ್ಮೆಯ ವಿಚಾರವನ್ನ ಹೇಳ್ತಾ ಇದ್ದಾರೆ. ಡಿಕೆ ಸುರೇಶ್ ಕೂಡ ತಾಳ್ಮೆಯ ವಿಚಾರವನ್ನ ಹೇಳಿದ್ರು. ಈಗಾಗಲೇ ಗುಡಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇದು ಅಂತೂ ಇನ್ನೂ ಕೂಡ ಮುಗಿದ ಅಧ್ಯಾಯ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಮುಂದುವರೆದ ಅಧ್ಯಾಯ ಆಗ್ತಾನೆ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಒಂದು ಕಡೆ ಈಗಾಗಲೇ ದೀರ್ಘಾವಧಿ ಸಿಎಂ ಅನ್ನುವಂತಹ ಒಂದು ದಾಖಲೆಯನ್ನು ಬರೆಯುವಂತಹ ಪ್ರಯತ್ನ ಸಿದ್ದರಾಮಯ್ಯ ಅವರ ಕಡೆಯಿಂದ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಸಂಪುಟ ಪುನಾರಚನೆ ವಿಚಾರದಲ್ಲಿ ಕೇಳೋದಕ್ಕೆ ಹೋದ್ರು ಕೂಡ ಅವರಿಗೆ ಅವಕಾಶ ಸಿಗ್ಲಿಲ್ಲ. ಯಾವ ರೀತಿಯಾಗಿ ಇದು ಮುಗಿದ ಅಧ್ಯಾಯ ಅಥವಾ ಕ್ಲೈಮ್ಯಾಕ್ಸ್ಗೆ ಸಿಗುವಂತಹ ಚಾನ್ಸಸ್ ಇದೆಯಾ, ಹೇಗೆ? ಈ ಕರ್ನಾಟಕ ರಾಜಕೀಯವನ್ನು ಗಮನಿಸ್ತಾ ಇದ್ರೆ ನವಿತಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದನ್ನು ಕರ್ನಾಟಕ ರಾಜ್ಯಕ್ಕೆ ಅನುಸಾರವಾಗಿ ಗಮನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯವಾಗಿ ತಮ್ಮ ದಾಖಲೆಗಳೇನಾಗಬೇಕಾಗಿದೆ ಅಥವಾ ತಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ತಮ್ಮ ಬೆಂಬಲಿಗರ ವಿಚಾರಕ್ಕೆ ಸಂಬಂಧಪಟ್ಟ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಯೋಚನೆ ಆಗಿರುವಂಥದ್ದು ಬೇರೆ ಇದೆ. ಯಾಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ನಾವು ಲೋಕಸಭಾ ಚುನಾವಣೆಯಿಂದ ಇಲ್ಲಿಯ ತನಕ ಗಮನಿಸ್ತಾ ಬಂದ್ರೆ ಅವರು ಅತಿ ಹೆಚ್ಚಾಗಿ ಮಾತನಾಡಿರುವಂತಹ ವಿಚಾರ ಅಂದ್ರೆ ಒಬಿಸಿ. ಆ ಒಬಿಸಿಯಲ್ಲೂ ಪ್ರಮುಖವಾಗಿ ನೋಡ್ತಾ ಇದ್ರೆ ಹಿಂದ ಅಲ್ಪಸಂಖ್ಯಾತರು ಏನಿದ್ದಾರೆ, ಹಿಂದುಳಿದಂತವರು ಅಥವಾ ಈ ದಲಿತರು ಏನಿದ್ದಾರೆ, ಇವರೆಲ್ಲರ ಪರವಾಗಿ ನಾವು ನಿಲ್ಲುವಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತನಾಡ್ತಾ ಇದ್ದಾರೆ ಕೂಡ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ದೇಶದ ಅತ್ಯಂತ ಪ್ರಮುಖ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈಗ ನೋಡಿ, ಇವತ್ತು ಸಿದ್ದರಾಮಯ್ಯನವರ ಜನಪ್ರಿಯತೆ ಅಥವಾ ಸಿದ್ದರಾಮಯ್ಯನವರ ಆ ಒಂದು ಹೋಲ್ಡ್ ಏನಿದೆ ಅದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ನೆಲೆಗೆ ಕೇರಳದಲ್ಲೂ ಕೂಡ ನಡೀತಾ ಇರುವಂತಹ ಅಹಿಂದ ಸಮಾವೇಶಕ್ಕೆ ಇವರನ್ನೇ ಅತಿಥಿಯಾಗಿ ಕರೀತಾ ಇದ್ದಾರೆ ಅಥವಾ ಅಲ್ಲಿಗೆ ಅತ್ಯಂತ ಪ್ರಮುಖ ಆಹ್ವಾನಿತರಾಗಿ ಇವತ್ತು ಸಿದ್ದರಾಮಯ್ಯನವರನ್ನ ನೋಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರಲ್ಲೂ ನಾವು ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀವಿ ಅಥವಾ ಕೇರಳ ಇರ್ಬೋದು, ಬೇರೆ ಯಾವುದೇ ರಾಜ್ಯಗಳಲ್ಲೂ ಅಹಿಂದ ಸಭೆಗಳು ನಡೆದಾಗ ಅಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಮಾತುಗಳು ಬರ್ತವೆ ಅಥವಾ ಅವರಿಗೆ ಒಂದು ಆಹ್ವಾನವನ್ನು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ನಾವು ಬದಲಾವಣೆ ಮಾಡಿದ್ರೆ ಯಾವ ರೀತಿಯಾದಂಥ ಸಂದೇಶ ಹೋಗುತ್ತೆ ಅಂತೇಳಿ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನ ಮಾಡ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಈಗ ನೋಡಿ, ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ, ನಾನು ಈ ಸ್ಥಾನವನ್ನು ಬಿಟ್ಟು ಕೊಡ್ತೀನಿ ಅಂತ ಹೇಳಿ. ಮತ್ತೊಂದು ಕಡೆಗೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂತದ್ದು ಏನಂದ್ರೆ, ನನಗೆ ಇರುವುದರಲ್ಲೇ ನಾನು ಸಮಾಧಾನದಿಂದ ಇದ್ದೇನೆ ಅಂತೇಳಿ ಸದ್ಯಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಸದ್ಯದ ಮಟ್ಟಿಗೆ ನಾವು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಕ್ಕೆ ಇಲ್ಲ. ಹೀಗಾಗಿ ಅವರು ಈಗ ಬಜೆಟ್ ಬಗ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈಗ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ, ನಾನು ಬೈ ಬರ್ತ್ ಕಾಂಗ್ರೆಸ್ ಈಗ ಅಂತೇಳಿ. ಹೀಗಾಗಿ ಅವರು ಬೇರೆ ಯಾವುದೋ ಪಕ್ಷಕ್ಕೆ ಹೋಗ್ತಾರೆ, ಆ ರೀತಿಯಾಗಿರ್ತಕ್ಕಂಥ ಯೋಚನೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾಂಗ್ರೆಸ್ನ ಕಟ್ಟಾಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಂದೆ ಇರುವ ಆಯ್ಕೆ ಏನಂತ ನೋಡೋದಾದ್ರೆ, ಸದ್ಯಕ್ಕೆ ಕಾದು ನೋಡೋಣ ಯಾವಾಗ ಸಮಯ ಸಂದರ್ಭ ಬರುತ್ತೆ, ಯಾವಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸಿದ್ದರಾಮಯ್ಯನವರು ನಿರ್ಧಾರ ಮಾಡ್ತಾರೆ, ನನಗೆ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನ ಬರಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಅವರೇ ಹೇಳೋ ಪ್ರಕಾರ ತೆರೆದ ಅಂತ ನಾವೇನು ಕೋಣೆ ಅಂದ್ರೆ ಬಾಗಿಲು ಮುಚ್ಚಿದ ಕೋಣೆಯಲ್ಲಿ 4 ಜನರ ಮಧ್ಯದಲ್ಲಿ ಆಗಿರುವಂತಹ ಒಪ್ಪಂದದ ಪ್ರಕಾರ 2.5 ವರ್ಷದ ನಂತರದಲ್ಲಿ ಸಿಎಂ ಸ್ಥಾನವನ್ನ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾಗಿತ್ತು. ಆದ್ರೆ ಅದು ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭ ಬಂದಾಗ ಅವರು ಕೂಡ ಕಾದು ನೋಡುವ ತಂತ್ರಕ್ಕೆ ಈಗ ಮೊರೆ ಹೋಗ್ತಾ ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯನವರ ಸ್ಥಾನ ಅಂತೂ ಭದ್ರ ಇರುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಅದರಲ್ಲಿಲ್ಲ. ಈಗ ಬಜೆಟ್ ಅನ್ನ ಅವ್ರು ಮಂಡಿಸಿದ್ದೆ ಆದ್ರೆ ದೇಶದಲ್ಲಿ ಅತ್ಯಂತ ದೊಡ್ಡ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದಂತ ವಿತ್ತ ಸಚಿವ ಅನ್ನುವಂತ ದಾಖಲೆಗೂ ಕೂಡ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ. ಈಗ ಏನಾದರೂ ಅವರು ಜೂನ್ ವರೆಗೂ ಮುಂದುವರೆದಿದ್ದೆ ಆದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಯಲ್ಲಿ ಸಿಎಂ ಆಗಿ ಅಧಿಕಾರವನ್ನು ನಿರ್ವಹಿಸಿದಂತ ದಾಖಲೆಗೂ ಕೂಡ ಅವರು ಪಾತ್ರ ಆಗ್ತಾರೆ. ಯಾಕಂದ್ರೆ ದೇವರಾಜ ಅರಸು ಸುಮಾರು 7 ವರ್ಷ 6 ವರ್ಷ ಅಥವಾ 6.5 ವರ್ಷ 7 ವರ್ಷ ಅವರು ಅಧಿಕಾರವನ್ನು ನಡೆಸಿದ್ರು. ಈಗ ಅದನ್ನು ಮೀರಿಸಿದಂತ ಒಂದು ಕೀರ್ತಿಗೆ ಕೂಡ
ಕೂಡ ಈಗ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಇನ್ನು 3 ರಿಂದ 6 ತಿಂಗಳ ಕಾಲ ಬದಲಾವಣೆಯ ಮಾತುಗಳು ಕೇಳಿಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಚಿಕ್ಕ ಪುಟ್ಟ ಬರಬಹುದು, ಅವರವರ ಒಂದು ಬೆಂಬಲಿಗರು ಏನಿದ್ದಾರೆ ಅವರು ಆ ಮಾತುಗಳನ್ನು ಆಡ್ಕೊಳ್ತಿರ್ಬೋದು. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಂದೆ ಇರುವಂತಹ ಗುರಿ ಏನಂದ್ರೆ ಈ ಬಾರಿಯ ಬಜೆಟ್ನಲ್ಲೂ ಕೂಡ ತಮ್ಮ ಈಗ ಆಲ್ರೆಡಿ ಏನು ಗ್ಯಾರಂಟಿಯನ್ನು ಕೊಡಲಾಗಿದೆ ಅದನ್ನ ಇಟ್ಟುಕೊಂಡೆ, ಜೊತೆಗೆ ಮತ್ತೆ ತಮ್ಮನ್ನು ಜನ ನೆನಪಿಟ್ಟುಕೊಳ್ಳಬೇಕು, ತಮ್ಮನ್ನ ಬೇರೆ ಇನ್ನೊಬ್ಬ ಪರ್ಯಾಯ ನಾಯಕನನ್ನು ನೋಡಲೇಬಾರದು ಅಂತ ಒಂದು ಬಜೆಟ್ ಅನ್ನು ಮಂಡಿಸೋದಕ್ಕೆ ನಿರ್ಧಾರ ಮಾಡ್ತಾ ಕಾಣಿಸ್ತಾ ಇದೆ. ಅದಕ್ಕೆ ಇಷ್ಟು ಆಕ್ಟಿವ್ ಆಗಿ ಅವರು ಈಗ ಬಜೆಟ್ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಜನವರಿ 7ಕ್ಕೂ ಕೂಡ ಒಂದ್ ರೀತಿಯ ಕ್ಲೈಮ್ಯಾಕ್ಸ್ ಇದೆ. ಅವತ್ತು ಏನಾಗುತ್ತೆ, ಯಾಕಂದ್ರೆ ವಿದೇಶದಿಂದ ಬರ್ತಾರೆ ರಾಹುಲ್ ಗಾಂಧಿ ಅವರು, ಅವತ್ತು ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ. ಸಂಪುಟ ಪುನಾರಚನೆಯ ವಿಚಾರದಲ್ಲಿ ಕೂಡ ಏನಾದರೂ ಆಗತ್ತಾ ಬೆಳವಣಿಗೆಗಳು ಅನ್ನುವಂತಹ ಕುತೂಹಲ ಇದೆ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಗುಡ್ಡಿ ಇವತ್ತಿನ ಮಾತುಕತೆ